ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಬಿಡುವಿಲ್ಲದ ವೇಳೆಯಲ್ಲೂ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನವಜೋಡಿಯೊಂದಕ್ಕೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಪ್ರಧಾನಿ ಕಚೇರಿಯಿಂದ ಬಂದ ಆ ಒಂದು ಪತ್ರ ಈಗ ನವದಂಪತಿ ಹಾಗೂ ಅವರ ಕುಟುಂಬಸ್ಥರ ಸಂತಸವನ್ನು ಇಮ್ಮಡಿಗೊಳಿಸಿದೆ. ಅಷ್ಟಕ್ಕೂ ಪ್ರಧಾನಿ ಕಚೇರಿಯಿಂದ ಬಂದ ಆ ವಿಶೇಷ ಗಿಫ್ಟ್ ಏನು? ಚಿಕ್ಕಬಳ್ಳಾಪುರದ ಆ ದಂಪತಿಗೆ ಮೋದಿ ಕೊಟ್ಟ ಆ ಸರ್ಪ್ರೈಸ್ ಆದ್ರೂ ಏನು? ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ಸ್ಟೋರಿ. ಫೋಟೋದಲ್ಲಿ ನಗುತ್ತಾ ನಿಂತಿರುವ ಈ ನವದಂಪತಿಗಳೇ ಮಂಜುನಾಥ್ ಮತ್ತು ವಿದ್ಯಾಶ್ರೀ. ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ನುಗತಹಳ್ಳಿಯ ಯುವಕ ಮಂಜುನಾಥ್ ಹಾಗೂ ತೂಕಲಘಟ್ಟ ಮೂಲದ ಯುವತಿ ವಿದ್ಯಾಶ್ರೀ ಅವರ ಅದ್ಧೂರಿ ಕಲ್ಯಾಣ ಕಳೆದ ಮೇ 13ರಂದು ಚಿಕ್ಕಬಳ್ಳಾಪುರದ ಕಂದವಾರ ಬಾಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನೆರವೇರಿತ್ತು. ತಮ್ಮ ಮಗನ ಮದುವೆಗೆ ದೇಶದ ಪ್ರಧಾನಿಗಳನ್ನು ಆಹ್ವಾನಿಸಬೇಕು ಅನ್ನೋದು ಈ ಜೋಡಿಯ ಹಾಗೂ ತಂದೆ ಮುನಿಬೈರಪ್ಪ ಅವರ ದೊಡ್ಡ ಆಸೆಯಾಗಿತ್ತು. ಇದೇ ಕಾರಣಕ್ಕೆ ವರನ ತಂದೆ ಮುನಿಬೈರಪ್ಪ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಮೂಲಕ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿ ಮದುವೆಗೆ ಬರುವಂತೆ ಆತ್ಮೀಯವಾಗಿ ಆಹ್ವಾನಿಸಿದ್ದರು. ಇಡೀ ದೇಶದ ಜವಾಬ್ದಾರಿ ಹೊತ್ತಿರುವ ಪ್ರಧಾನಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಸಿಗಬಹುದು ಎಂದು ಇಡೀ ಕುಟುಂಬ ಅಂದುಕೊಂಡು ಇರಲಿಲ್ಲ. ಆದರೆ ಜೂನ್ 29ರಂದು ಚಿಕ್ಕಬಳ್ಳಾಪುರದ ಈ ದಂಪತಿಯ ಮನೆಗೆ ಪ್ರಧಾನಿ ಕಚೇರಿಯಿಂದ ನೇರವಾಗಿ ಒಂದು ವಿಶೇಷ ಪತ್ರ ಬಂದಿದೆ. ಹೌದು, ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನವಜೋಡಿಗೆ ಆಶೀರ್ವದಿಸಿ ವಿಶೇಷ ಶುಭಾಶಯ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ದೇಶದ ಗಡಿಯಾಚೆಗೂ ಬಿಡುವಿಲ್ಲದ ಕೆಲಸಗಳಲ್ಲಿ ತೊಡಗಿರುವ ಪ್ರಧಾನಿ ಮೋದಿ ಮದುವೆಗೆ ಬರಲಾಗದಿದ್ದರೂ ಮರೆಯದೆ ನವಜೋಡಿಗೆ ಪೋಸ್ಟ್ ಮೂಲಕವೇ ಶುಭ ಹಾರೈಸಿದ್ದಾರೆ. ಪ್ರಧಾನಿ ಕಳುಹಿಸಿದ ಈ ಲೆಟರ್ ನೋಡಿ ಸದ್ಯ ಇಡೀ ಕುಟುಂಬಸ್ಥರು ಸಂಭ್ರಮದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ. ಸಾಮಾನ್ಯ ಜನರ ಆಮಂತ್ರಣವನ್ನು ಗೌರವಿಸಿ ಮದುವೆ ಮುಗಿದರೂ ಮರೆಯದೆ ಆಶೀರ್ವದಿಸಿರುವ ಪ್ರಧಾನಿ ಮೋದಿ ಅವರ ಈ ದೊಡ್ಡ ಗುಣಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇದೇ ರೀತಿಯ ಮತ್ತಷ್ಟು ರೋಚಕ ಸುದ್ದಿಗಳಿಗಾಗಿ ತಕ್ಷಣವೇ ನಮ್ಮ ಅಂಬಾನಿ ನ್ಯೂಸ್ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಗೆ ಮೇ ತಿಂಗಳಲ್ಲಿ ಮದ್ವೆ ಆಯ್ತು. ನಮ್ಮ ಮದ್ವೆಗೆ ಎಲ್ಲಾರು ಬಂದಿದ್ರು, ಅದು ಒಂಥರ ಖುಷಿ ಆಯ್ತು. ಆದ್ರೂ ನಮ್ ಗಂಡ ಮದ್ವೆಗೂ ಮುಂಚೆ ಪ್ರಧಾನ ಮಂತ್ರಿಯವರಿಗೆ ಒಂದು ಲೆಟರ್ ಕಳ್ಸಿದ್ರು, ಇನ್ವಿಟೇಷನ್ ಕಳ್ಸಿದ್ರು. ಅದು ಪ್ರಧಾನ ಮಂತ್ರಿಯವರು ಮತ್ತೆ ರಿಟರ್ನ್ ಕಳ್ಸಿದ್ದಾರೆ ಒಂದು ಲೆಟರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಗುರ್ತಿಸಿ ಮತ್ತೆ ರಿಟರ್ನ್ ಕಳ್ಸಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕಂತ ವಿಷಯ. ಧನ್ಯವಾದಗಳು ಮೋದಿಜಿ ಅವರಿಗೆ. ಯಾವ ತರ ಖುಷಿ ಆಗ್ತಾ ಇದೆ ನಿಮ್ಮ ಮನೆಯವರಿಗೆ ನಿಮ್ಗೆಲ್ಲ? ಅದು ಒಂಥರ ಹೇಳ್ಕೊಳಕ್ ಆಗದೆ ಇರೋಂತ ಖುಷಿ ಆಗ್ತಿದೆ. ಯಾಕಂದ್ರೆ ಅವರು ನಮ್ಮ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ನಮ್ಗೆ ವಿಶ್ ಮಾಡಿರೋದಕ್ಕೆ. ನಿಮ್ಮ ಹೆಸರು? ವಿದ್ಯಾಶ್ರೀ ಅಂತ. ಖುಷಿ ಆಗ್ತಾ ಇದೆಯಾ? ಹಾ ಸರ್, ತುಂಬಾ ಖುಷಿ ಆಗ್ತಿದೆ.